ನ್ಯೂಸ್ ಫಸ್ಟ್ನ ಸಮಸ್ತ ಜನರಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓ, ಒಂಥರ ನೆಗೆಟಿವ್ ಶೇಡ್ನಲ್ಲಿ ಇರೋರು ಇಬ್ರು ನಮಗೆ ವಿಶ್ ಮಾಡಿದ್ದಾರೆ. ಬಟ್ ರಿಯಲ್ ಅಲ್ಲಿ ತುಂಬಾ ಸ್ವೀಟ್ ಅಂತ ಅನ್ಸುತ್ತೆ. ನಾನು ಇವಾಗ ನೋಡೋಣ, ಇವಾಗ ಮಾತಾಡ್ತೀನಲ್ಲ ಗೊತ್ತಾಗತ್ತೆ. ಸ್ವೀಟಾ ವಿಲನ್ನ ಏನು ನಂಗೂ ಗೊತ್ತಿಲ್ಲ ಅಲ್ಲ, ಭಯ ಆಗ್ತಾ ಇದೆ ನನಗೆ. ಅದರಲ್ಲೂ ಅನಿತಾ ಅವ್ರನ್ನ ಕಂಡ್ರೆ ಅಂತೂ ಇನ್ನೂ ಭಯ ಆಗ್ತಾ ಇದೆ. ಸೊ ಗೊತ್ತಾಯ್ತಲ್ಲ, ಯಜಮಾನ ಧಾರಾವಾಹಿಯ ಅನಿತಾ ಪಾತ್ರಧಾರಿ ಇವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಪಲ್ಲವಿ ಕ್ಯಾರೆಕ್ಟರ್ ಒಂದು ರಾಘು ಅವರ ತಂಗಿ ಪಾತ್ರ ಮಾಡ್ತಾ ಇದ್ದಾರೆ. ಇವತ್ತು ಗಣೇಶ ಹಬ್ಬದ ಸಂಭ್ರಮ ನಡೀತಾ ಇದೆ. ಈ ಒಂದು ಬ್ಯೂಟಿಫುಲ್ ಸೆಟ್ಟಲ್ಲಿ ನಮಗೆ ಸಿಕ್ಕಿದ್ದಾರೆ ಈ ಬ್ಯೂಟಿಫುಲ್ ಹ್ಯೂಮನ್ಸ್. ಓಕೆ, ಹೆಂಗೆ ನಡೀತಾ ಇದೆ ಸೀರಿಯಲ್ಲು? ಫಸ್ಟು ಪಲ್ಲವಿ ಅವ್ರು ಕೇಳ್ಬಿಡ್ತೀನಿ. ಮದುವೆ ಆದ್ರೂ ವಿರಹ ವೇದನೆ ತಪ್ಪಲಿಲ್ಲ, ಏನು ಹೇಳ್ತೀರಾ? ನಂಗೆ ಲಿಟ್ರಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಂಗೆ ಮದುವೆ ಆಗಿದೆ ಅಂತ. ನನ್ನ ತಂಗಿರು ಕೇಳ್ತಾ ಇದ್ದೆ, ಅಕ್ಕ ನಿಂಗೆ ಮದುವೆ ಆಗಿದೆ, ಯಾಕೆ ತಾಳಿ ಹಾಕೊಂಡು ಬರ್ತೀಯ ನೀನು ಎವ್ರಿ ಡೇ ಸೆಟ್ಟಿಗೆ, ಏನಕ್ಕೆ ತಾಳಿ ಬೇಕು ನಿಮಗೆ ಅಂತ. ಬಟ್ ಹೇಗೋ ಏನೋ ಇವಳೇ ಸರಿ ಮಾಡಬೇಕು ನನ್ನ ಜೀವನನ. ನಮ್ಮ ಅತ್ತಿಗೆದಿರು ಇಬ್ರು ಸರಿ ಮಾಡಬೇಕು. ಏನಾಗಿದೆ ಅಂದರೆ ಅವ್ರ ಲೈಫ್ನ ನೀವು ಸರಿ ಮಾಡಬೇಕು, ನಿಮ್ಮ ಲೈಫ್ನ ಅವ್ರು ಸರಿ ಮಾಡಬೇಕು ಅನ್ನೋಷ್ಟರಲ್ಲಿ ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅನ್ನೋಸ್ರು ಜಾನ್ಸಿ ಹೊಡ್ಕೊಂಡು ಹೋಗ್ಬಿಡ್ಲ. ಹೌದು ಹೌದು ಹೌದು, ಇವಳ ಲೈಫು ಸರಿ ಹೋಗ್ತಿಲ್ಲ, ನನ್ನ ಲೈಫು ಸರಿ ಹೋಗ್ತಾ ಇಲ್ಲ. ಆ ಕಡೆ ಗ್ಯಾಪಲ್ಲಿ ಜಾನ್ಸಿ ಸರಿ ಮಾಡ್ಕೊಬಿಟ್ಲು. ಈಗ ಒಂದು ನಿಮ್ಮ ರಿಯಲ್ ಲೈಫ್ಗೆ ಬರೋದಾದ್ರೆ, ಸ್ಫೂರ್ತಿಯವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆದವರು. ಸೊ ಆ ಎಣ್ಣೆ ಹೊಡೆಯೋ ಸೀನ್ ಅಂತೂ ಇನ್ನೂ ಜನ ಮರ್ತೇ ಇಲ್ಲ. ಸೊ ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಯಿತು. ಸೊ ಯಜಮಾನ ಸಿಕ್ಕಿದ್ದು ಹೇಗೆ ಅಂತ? ಅಂದರೆ ಗಿರೀಶ್ ಸರ್ ಮತ್ತು ಕರಣ್ ಸರ್ದು ನಂಬರ್ ನನಗೆ ಆಲ್ರೆಡಿ ಇತ್ತು, ಅಂದರೆ ಝೀ ಅಂತ ಸೇವ್ ಮಾಡಿದ್ದೆ. ಬಟ್ ದೆನ್ ಆವಾಗ ಈ ಥರ ಆಡಿಷನ್ ಇದೆ, ಒಂದು ಸರಿ ಕೊಡಿ ಅಂತ ಹೇಳಿದ್ರು, ಆವಾಗ ಬಂದು. ಬಟ್ ನನಗೆ ಕೊನೆವರೆಗೂ ಗೊತ್ತಿರಲಿಲ್ಲ ಪಲ್ಲವಿ ಅನ್ನೋ ಕ್ಯಾರೆಕ್ಟರ್ ಸಿಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಮುಂಚೆ ಇದ್ದಿದ್ದು ಅಮೃತ ಅಂತ ಹೆಸರು. ಲೈಕ್ ವಾವ್, ಅಮೃತ ಅಂತ ಎಷ್ಟು ಚೆನ್ನಾಗಿದೆ, ಬಟ್ ವಿಷ ಕೊಡೋಳಿವಳು ಅಂತ. ಬಟ್ ದೆನ್ ಆಮೇಲೆ ಚೇಂಜ್ ಮಾಡಿಬಿಟ್ರು ಪಲ್ಲವಿ ಅಂತ. ಈ ಆಡಿಷನ್ ಕೊಟ್ಟೆ, ಆಮೇಲೆ ಯಜಮಾನ ಸಿಕ್ಕಿದ್ದು. ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು ನಮ್ಮ ಪ್ರೊಡಕ್ಷನ್ಗೆ, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಯಜಮಾನ ಹ್ಯಾಸ್ ಬೀನ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಸೋ ಫಾರ್. ಎಸ್, ಈಗ ನೀವು ಪಲ್ಲವಿಯಾಗಿ ಒಂದು ಇಟ್ಸ್ ಕೈಂಡ್ ಆಫ್ ನೆಗೆಟಿವ್ ಅಲ್ಲ, ವಿಲನ್ನು ಅಲ್ಲ, ಒಂದೊಂದು ಎಲ್ಲ ಮಿಕ್ಸ್ಚರ್ ಇರುವಂಥ ಒಂದು ಕ್ಯಾರೆಕ್ಟ್ರು. ಸೊ ಈ ಒಂದು ಕ್ಯಾರೆಕ್ಟರ್ನ ನೀವು ಮಾಡ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಇದೆ. ಜನ ಏನು ಕ್ವೆಶನ್ ಕೇಳ್ತಾರೆ ನಿಮಗೆ? 3 ಅಂಶ ಹೇಳಿ ನಮಗೆ. ಪಲ್ಲವಿ ಅಂತ ಸಿಕ್ಕಿದ ತಕ್ಷಣ ಏನು ಕೇಳ್ತಾರೆ ನಿಮಗೆ? ಪಲ್ಲವಿ ಅಂತ ಆ್ಯಕ್ಚುಲಿ ನಾನು ಮುಂಚೆ ಏನು ಹೇಳ್ತಾ ಇದ್ದೆ ಅಣ್ಣಗೆ, ಇವಾಗ ಸ್ವಲ್ಪ ಬೈಗುಳ ಕಡಿಮೆ ಆಗಿದೆ ನನಗೆ. ನಂದೆಲ್ಲ ಇಲ್ಲಿ ಸ್ವಲ್ಪ ಟ್ರಾನ್ಸ್ಫರ್ ಆಗ್ತಾ ಇದೆ, ನಮ್ಮ ಅಣ್ಣಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗ್ತದೆ, ಸೊ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಮುಂಚೆ ಸರಿಗೆ ಬೈಯೋರು ನನಗೆ ಜನ. ಐ ಥಾಟ್ ನಾನು ಆಚೆ ಎಲ್ಲಾದರೂ ಹೋದರೆ ಪಕ್ಕ ಇವ್ರು ಹೊಡೆದೇ ಬಿಡ್ತಾರೆ ನನಗೆ ಅನ್ನೋ ಥರ. ಬಟ್ ಆಚೆ ಸಿಕ್ಕಿದಾಗ ದೇರ್ ಬಿ ಲೈಕ್, ನೀನು ಅಲ್ಲಿ ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ಲ, ನೀನು ಅಲ್ಲಿ ತುಂಬ ಭಯಂಕರವಾಗಿ ಕಾಣಿಸ್ತೀಯ, ಇಲ್ಲ ಆಗಿಲ್ಲ ಅಂತ. ಬಟ್ ಐ ಆಮ್ ರಿಯಲಿ ನಾಟ್ ಲೈಕ್ ದ್ಯಾಟ್. ಅಲ್ಲಿ ಲೈಕ್ ಯಾವಾಗ ನನ್ನ ಮೂತಿ ಹಿಂಗೆ ಇರುತ್ತೆ, ಅಲ್ಲಿ ನಾನು ಸ್ಮೈಲೇ ಮಾಡಲ್ಲ. ಇಲ್ಲ, ಪಲ್ಲವಿ ಆ್ಯಕ್ಚುಲ್ ಕ್ಯಾರೆಕ್ಟರ್ ಏನಂದರೆ ಅವಳು ಸ್ವಲ್ಪ ಬುದ್ಧಿ ಇಲ್ಲ ಅವಳಿಗೆ. ಅವ್ರ ಅಮ್ಮ ಏನು ಹೇಳ್ತಾರೆ, ಅವಳಿಗೆ ಏನೇನು ಅಂದರೆ ಅವಳು ಸ್ವಾರ್ಥಕ್ಕೋಸ್ಕರ ಏನು ಬೇಕೋ ಅದು ಮಾತ್ರ ಅವಳು ಯೋಚನೆ ಮಾಡ್ತಾರೆ, ಅವಳು ಬೇರೆ ಏನು ಯೋಚನೆ ಮಾಡಲ್ಲ. ಜನ ಯೂಶ್ವಲಿ ಅದನ್ನೇ ಕೇಳ್ತಾರೆ, ಯಾಕೆ ನಿಮ್ಮ ಅಣ್ಣಾಗ ಅಷ್ಟು ರೋಸ್ತೀಯಾ, ಪಾಪ ನಿಮ್ಮ ಅತ್ತಿಗೆ ಯಾಕೆ ಹಂಗೆ ಮಾಡ್ತೀಯಾ, ಒಪ್ಕೊಳ್ಳ ಅವಳೇ ನಿಂಗೆ ಕೊನೆಗೆ ಅವಳೇ ಆಗೋದು ಅಂತ ಅಂತ ಹೇಳ್ತಾ ಇರ್ತಾರೆ ಅಷ್ಟೆ. ಓಕೆ, ದೆನ್ ನಿಮ್ಮ ತಂದೆಯವರು ಆಸ್ಟ್ರಾಲಜರ್ ಅಂತ ನಾನು ಕೇಳ್ಪಟ್ಟೆ, ಹೌದಾ? ಆಸ್ಟ್ರಾಲಜರ್ ಅಲ್ಲ, ಅಂದರೆ ಸ್ಪಿರಿಚುವಲ್ ಮಾಸ್ಟರ್, ನ್ಯೂಮರಾಲಜಿ ಎಲ್ಲ ಮಾಡ್ತಾರೆ. ಹೌದು. ಓಕೆ, ಸೊ ನಿಮ್ಮ ಫ್ಯಾಮಿಲಿಲಿ ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಹಾಂ, ಪಪ್ಪ ಮಮ್ಮಿ ಮತ್ತು ನನ್ನ ತಮ್ಮ. ಅಂದರೆ ದಿಸ್ ಇಸ್ ಲೈಕ್ ಮೈ ಎಂಟೈರ್ ವರ್ಲ್ಡ್. ಅಂದರೆ ನಂಗೆ ಫ್ರೆಂಡ್ಸ್ ಜಾಸ್ತಿ ಇಲ್ಲ, ಫ್ರೆಂಡ್ಸೇ ಇಲ್ಲ ನನಗೆ. ಪಪ್ಪ ಮಮ್ಮಿ ನನ್ನ ತಮ್ಮನೇ ಇದುವರೆಗೂ. ಸಪೋರ್ಟ್ ಅಂತ ಬಂದರೆ ನೀವು ಸೆಟ್ಟಲ್ಲಿ ಯಾರನ್ನ ಬೇಕಾದ್ರೂ ಕೇಳ್ಬೋದು, ಅವ್ರು ಹೇಳ್ತಾರೆ. ನಾನು ಬಂದಿಲ್ಲ ಅಂದರೆ ಯಾಕೆ ಆಂಟಿ ಏನಕ್ಕೆ ಬಂದಿಲ್ಲ, ನಿಮ್ಮಮ್ಮ ಎಲ್ಲಿ ಎಲ್ಲರೂ ನಮ್ಮಮ್ಮನೇ ಕೇಳ್ತಾರೆ. ನಾನು ಬಂದಿಲ್ಲ ಅಂದರೆ ಫೈನ್, ಬಟ್ ನಮ್ಮಮ್ಮ ಇರಬೇಕು ಸೆಟ್ಟಲ್ಲಿ. ಸೊ ಅಷ್ಟು ಸಪೋರ್ಟಿವ್, ನಿಮಗೆ ಗೊತ್ತಾಗುತ್ತೆ ನೀವು ಬಂದರೆ ಒಂದ್ಸರಿ. ನೈಸ್, ನಿಮ್ಮ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ ಕೂಡ. ಎಲ್ಲೂ ಹೊಸಬ್ರ ಥರ ಫೀಲ್ ಆಗ್ತಾ ಇಲ್ಲ. ಕಂಗ್ರ್ಯಾಚುಲೇಷನ್ ಫಾರ್ ದ್ಯಾಟ್.